ನಿಮ್ಮ ಜಾತಕದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ನೀವು ನೆಕ್ಸ್ಟ್ ಏನಾಗ್ಬಿಡ್ತೀರಿ. ವಿಷ್ಣುವಿನ ದಶಾವತಾರಗಳೇನಿದೆ ಅವೆಲ್ಲವೂ ಕೂಡ ಮನುಷ್ಯನಾಗೋದಕ್ಕೆ ಪ್ರಾರಂಭದಿಂದ ಹಿಡಿದು ಅಂತಿಮವರೆಗೂ ಯಾವೆಲ್ಲ ಪ್ರಾಣಿಗಳ ರೂಪದಲ್ಲಿ ಬರ್ತಾನೆ ಅನ್ನೋದನ್ನ ಸೂಚಿಸ್ತವೆ. ಮನುಷ್ಯರಿಗೆ ಮಾತ್ರ ಮೋಕ್ಷದ ಅರ್ಹತೆ ಇರುತ್ತೆ, ಮೋಕ್ಷವನ್ನು ಪಡ್ಕೊಳ್ಳೋಕೆ ಸಾಧ್ಯ, ಮಿಕ್ತವ್ರಿಗೆ ಯಾರಿಗೂ ಸಾಧ್ಯ ಇಲ್ಲ, ದೇವತೆಗಳಿಗೂ ಅಸಾಧ್ಯ. ಜ್ಯೋತಿಷ್ಯವನ್ನ ಯಾವ ಒಂದು ಉದ್ದೇಶಕ್ಕೆ ನಾ ಕಲಿತೆ ಅಂದ್ರೆ, ಅಥವಾ ಜ್ಯೋತಿಷ್ಯ ಇರೋದೇ ಆ ಉದ್ದೇಶಕ್ಕೆ ಅನ್ನೋದು ನನ್ನ ವಾದ. ಯಾವ ಉದ್ದೇಶಕ್ಕೆ ಅಂದ್ರೆ ಅದು ಮೋಕ್ಷವನ್ನು ಪಡ್ಕೊಳ್ಳೋದೇ ವಿನಃ ಮಿಕ್ಕಿದ್ಯಾವುದು ಅಲ್ಲ. ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಅಂದ್ರೆ ಆತ ಅನೇಕ ರೀತಿಯ ಪ್ರಾಣಿಗಳಲ್ಲಿ ಜನ್ಮಗಳನ್ನ ತೆಗೆದು ಎಲ್ಲವನ್ನ ಸವಿಸಿ ನಂತರ ಆತ ಮನುಷ್ಯನಾಗಿ ಹುಟ್ಟಿರ್ತಾನೆ. ವಿಷ್ಣುವಿನ ದಶಾವತಾರಗಳೇನಿದೆ ಅವೆಲ್ಲವೂ ಕೂಡ ಮನುಷ್ಯನಾಗೋದಕ್ಕೆ ಪ್ರಾರಂಭದಿಂದ ಹಿಡಿದು ಅಂತಿಮವರೆಗೂ ಯಾವೆಲ್ಲ ಪ್ರಾಣಿಗಳ ರೂಪದಲ್ಲಿ ಬರ್ತಾನೆ ಅನ್ನೋದನ್ನ ಸೂಚಿಸ್ತವೆ. ಈಗ ನಾವು ಬಂದಿದ್ದೀವಿ, ಈಗ ನಮ್ಗೆ 2 ಆಪ್ಷನ್ ಇದೆ. ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ, ನಮ್ಗೆ 2 ಆಪ್ಷನ್ ಇದೆ. ಒಂದು ಈ ಸೈಕಲಿಂದ ಈಚೆ ಹೋಗೋದು, ಅಂದ್ರೆ ಬರ್ತ್ ಮತ್ತೆ ಡೆತ್ ಸೈಕಲಿಂದ ಈಚೆ ಹೋಗೋದು, ಇದು ಮೊದಲನೇ ಆಪ್ಷನ್ನು. 2ನೇ ಆಪ್ಷನ್ನು ದೈವತ್ವಕ್ಕೆ ಹೋಗೋದು. ಈಗ ನಾವು ಮನುಷ್ಯತ್ವ ಪಡೆದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ದೈವತ್ವ. ಈ ದೈವತ್ವ ಇದೆಯಲ್ಲ, ಇದು ಕೂಡ ಶಾಶ್ವತ ಅಲ್ಲ. ಇದು ಆ ದೈವತ್ವದ ಅವಧಿ ಮುಗಿದ ನಂತರ ಮತ್ತೆ ವಿ ವಿಲ್ ಕಮ್ ಟು ದಿ ಸೈಕಲ್. ಹಾಗಾಗೇನೆ ದೇವತೆಗಳು ಕೂಡ ಮನುಷ್ಯರಾಗಿ ಹುಟ್ಟಿ ಅವರು ಮೋಕ್ಷ ಮಾರ್ಗವನ್ನ ಪಡೆದ್ರು. ನೋಡಿ, ನಮ್ಮ ಭಾರತದಲ್ಲಿ ಮಾತ್ರ ಈ ರೀತಿ ಯೋಚಿಸಕ್ಕೆ ಸಾಧ್ಯ. ಯಾವ ರೀತಿ? ದೇವರನ್ನ ಮೀರಿದ್ದು ಇದೆ, ನೀನು ದೇವರಾಗಬಲ್ಲೆ, ಹಾಗೂ ದೇವ್ರಿಗಿಂತ ಇನ್ನೂ ಮೇಲೆ ಹೋಗಬಲ್ಲೆ ಅಂತ ಹೇಳಕ್ ಸಾಧ್ಯ ಇರೋದು ಈ ಭಾರತ ಪುಣ್ಯ ಭೂಮಿಯಲ್ಲಿ ಮಾತ್ರ. ಹಾಗಾಗಿ ನೀವೆಲ್ಲ ಅರ್ಥ ಮಾಡ್ಕೋಬೇಕು, ನಿಮ್ಗೆ 2 ಆಪ್ಷನ್ ಇದೆ. ಮನುಷ್ಯನಾಗಿ ಹುಟ್ಟಿದ್ದೀರಿ, ದೈವತ್ವವನ್ನು ಪಡ್ಕೊಳ್ಳೋದು, ಅಥವಾ ಅದರಿಂದ ಆಚೆಗೆ ಹೋಗೋದು, ಬರ್ತ್ ಮತ್ತೆ ಡೆತ್ ಸೈಕಲಿಂದ ಈಚೆ ಹೋಗೋದು, ದಟ್ಸ್ ಕಾಲ್ಡ್ ಮೋಕ್ಷ. ಸರಿ, ನಾವು ಇದೆಲ್ಲ ನಮ್ಗೆ ಗೊತ್ತಿಲ್ಲಪ್ಪ, ನಮ್ಗೆ ಅರ್ಥ ಆಗ್ತಿಲ್ಲ. ಈಗ ಅಂದ ಪಕ್ಷದಲ್ಲಿ ಮತ್ತೆ ಪಶುತ್ವವನ್ನು ಪಡ್ಕೋಬೇಕಾಗತ್ತೆ, ಪಶುವಾಗಿ ಹುಡ್ತೀರಿ. ನಿಮ್ಮ ಜಾತಕದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ನೀವು ನೆಕ್ಸ್ಟ್ ಏನಾಗ್ಬಿಡ್ತೀರಿ ಅಂತ. ಹಾಗಾಗಿ ನಾವು ಮನುಷ್ಯನಾಗಿ ಹುಟ್ಟಿರೋದೇ ಮನುಷ್ಯರಿಗೆ ಮಾತ್ರ ಈ ವಿಚಾರದಿಂದ ಈಚೆ ಹೋಗಕ್ಕೆ ಸಾಧ್ಯ, ಇನ್ಯಾರಿಗೂ ಹೋಗಕ್ಕೆ ಸಾಧ್ಯ ಇಲ್ಲ. ಇನ್ನೆಲ್ಲರೂ ದೇ ಆರ್ ಕಮಿಟೆಡ್. ದೇವರುಗಳು ಕೂಡ ದೇ ಆರ್ ಕಮಿಟೆಡ್, ಅವ್ರು ಮಾಡಲೇಬೇಕು ಅವ್ರ ಕೆಲಸನ, ಬೇರೆ ವಿಧಿಲ್ಲ ಅವ್ರಿಗೆ. ಆದರೆ ಮನುಷ್ಯರಿಗೆ ಮಾತ್ರ ದೇರ್ ಇಸ್ ನೋ ಕಮಿಟ್ಮೆಂಟ್. ಅವ್ರಿಗೆ ಯಾವ ಕಮಿಟ್ಮೆಂಟ್ ಇರೋಲ್ಲ, ಅವ್ರಿಗೆ ಅತಿ ಹೆಚ್ಚು ಸ್ವಾತಂತ್ರ್ಯ ಇರುತ್ತೆ. ಆದರೆ ಇವತ್ತು ನೀವು ನೋಡಿ, ಅತಿ ಹೆಚ್ಚು ಬಂಧನದಲ್ಲಿರೋದು ಮನುಷ್ಯನೇ. ಯಾವ ರೀತಿ? ಮಾನಸಿಕವಾಗಿ ಅತಿ ಹೆಚ್ಚು ಬಂಧನದಲ್ಲಿದ್ದಾನೆ. ಅವನ ಅತಿ ದೊಡ್ಡ ಶತ್ರು ಯಾವ್ದಪ್ಪ ಅಂದ್ರೆ ಅದು ಮನಸ್ಸು. ಅವನ ಮನಸ್ಸನ್ನು ಅವ್ನು ನಿಯಂತ್ರಿಸಕ್ಕೆ ಸಾಧ್ಯ ಆಗ್ತಿಲ್ಲ. ಅತಿ ದೊಡ್ಡ ದುರಂತ ಅದು. ಹಾಗಾಗಿ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು, ಮನುಷ್ಯರಿಗೆ ಮಾತ್ರ ಮೋಕ್ಷದ ಅರ್ಹತೆ ಇರುತ್ತೆ, ಮೋಕ್ಷವನ್ನು ಪಡ್ಕೊಳಕ್ ಸಾಧ್ಯ, ಮಿಕ್ತವ್ರಿಗೆ ಯಾರಿಗೂ ಸಾಧ್ಯ ಇಲ್ಲ, ದೇವತೆಗಳಿಗೂ ಅಸಾಧ್ಯ. ಮಾಯೆಯನ್ನು ಅರಿಯೋದಕ್ಕೆ ಯಾರಿಗೆಲ್ಲ ಸಾಧ್ಯ? ಅದು ಮನುಷ್ಯರಿಗೆ ಮಾತ್ರ ಸಾಧ್ಯ. ನೀವು ನೋಡಿರ್ಬೋದು, ನಮ್ಮ ಪುರಾಣಗಳಲ್ಲಿ ದೇವತೆಗಳಿಗೆ ಒಂದು ಸುಪ್ರೀಮೆಸಿ ಸ್ಥಾನವನ್ನು ಕೊಟ್ಟಿಲ್ಲ. ನಾವೆಲ್ಲೂ ಕೂಡ ದೇವತೆಗಳನ್ನ ನಾವು ಸುಪ್ರೀಂ ಅಂತ ನಾವು ಕನ್ಸಿಡರೇ ಮಾಡಿಲ್ಲ. ಅವರು ಏನೆಲ್ಲ ಏರಿತೆಗಳನ್ನ ಅನುಭವಿಸಿದ್ರು, ಏನೆಲ್ಲ ಅನುಭವಿಸಿದ್ದಾರೆ ಅನ್ನೋದನ್ನೇ ನಾವು ಹೇಳ್ತೀವಿ. ಅಲ್ಲಿ ಎಟರ್ನಲ್ ಅಂತ ನಾವು ಹೇಳಿಲ್ಲ. ಇದೇ ಕಾರಣಕ್ಕೆ, ಯಾಕಂದ್ರೆ ಈ ಹಿಂದೂ ಧರ್ಮದಲ್ಲಿ ದೇವರನ್ನ ಮೀರಿ ಮುಂದೇನೂ ಇದೆ. ದೇವರು ಅನ್ನೋದು ಇಟ್ಸ್ ನಥಿಂಗ್ ಬಟ್ ಎಕ್ಸ್ಪೀರಿಯನ್ಸ್. ಅದೊಂದು ಅನುಭವ ಅಷ್ಟೇ, ಅದೊಂದು ಅನುಭವ. ಅದನ್ನು ಮೀರಿದಿದೆ, ದಟ್ಸ್ ಕಾಲ್ಡ್ ನಿರ್ವಾಣ. ಅದಕ್ಕೆ ಬೌದ್ಧ, ಮಹಾವೀರ ಎಲ್ಲರೂ ಈ ದೈವಾರಾಧನೆಯನ್ನ ಅವರು ಬೆಂಬಲಿಸಲಿಲ್ಲ. ಯಾಕಂದ್ರೆ ಅದಕ್ಕಿಂತ ಮುಂದೆನೂ ಇದೆಯಲ್ಲ ಅನ್ನೋ ಉದ್ದೇಶ. ಸೊ ನಿರ್ವಾಣ ಅಂದ್ರೆ ವಾಟ್ ಇಟ್ ಮೀನ್? ಝೀರೋ. ವಾಟ್ ಇಟ್ ಮೀನ್? ಇದರಿಂದ ಆಚೆಗೆ ನೀನು ಮುಂದೆ ಹೋದೆ. ಹಾಗಾಗಿ ನೀವು ಅರ್ಥ ಮಾಡ್ಕೊಳ್ಳಿ, ನಾವು ಮನುಷ್ಯರಾಗಿ ಹುಟ್ಟಿರೋ ಉದ್ದೇಶನೇ ಅದು ಮೋಕ್ಷವನ್ನು ಪಡ್ಕೊಳ್ಳೋದೇ ವಿನಃ ಮಿಕ್ಕಿದ್ಯಾವುದು ಅಲ್ಲ. ಈ ಮೋಕ್ಷ ಮಾರ್ಗವನ್ನ ನಾವು ಪಡ್ಕೋಬೇಕು ಅಂತ ಹೊರಟಂಥ ಸಂದರ್ಭದಲ್ಲಿ ನಮಗೆ ಬರ್ತಕ್ಕಂಥ ಅಡೆತಡೆಗಳೇನು, ನಮಗೆ ಬರ್ತಕ್ಕಂಥ ಸಮಸ್ಯೆಗಳೇನು, ಇದನ್ನ ತಿಳ್ಕೊಳ್ಳೋದಕ್ಕೆ ಜ್ಯೋತಿಷ್ಯ ಸಹಾಯ ಮಾಡ್ತಿತ್ತು. ಇದು ಜ್ಯೋತಿಷ್ಯದ ಮೂಲ ಉದ್ದೇಶ. ಈ ಮೋಕ್ಷ ಮಾರ್ಗದಲ್ಲಿ ಬರ್ತಕ್ಕಂಥ ಮೊದಲನೇ ಅಡೆತಡೆ ಏನಪ್ಪಾ ಅಂದ್ರೆ, ಅದು ನಮ್ಮ ಬಗ್ಗೆ ನಮಗೆ ಗೊತ್ತಿರಲ್ಲ.
ನಾವು ಯಾಕೆ ಹಿಂಗೆ ಆಡ್ತೀವಿ, ನಮ್ಗೆ ಯಾಕೆ ಕೋಪ ಬರುತ್ತೆ, ನಾವು ಯಾವ ರೀತಿ ಪ್ರೋಗ್ರಾಮ್ ಆಗಿದ್ದೀವಿ ಅನ್ನೋದು ಗೊತ್ತಿರಲ್ಲ. ಅದನ್ನು ನಾವು ಜ್ಯೋತಿಷದ ಮೂಲಕ ತಿಳ್ಕೊಬೋದು. ಆಗ ನಾವು ನಮ್ಮ ಜೊತೆ ಹೋರಾಟ ಮಾಡೋದನ್ನ ನಿಲ್ಲಿಸ್ತೀವಿ. ನಮ್ಮ ಸುತ್ತಮುತ್ತ ಇರೋರು ನಂತರ ಬರೋದು ಎರಡನೇದೇನೋ, ನಮ್ಮ ಸುತ್ತಮುತ್ತ ಇರ್ತಾರೆ, ಅವ್ರ ಜೊತೆ ಹೋರಾಟ ಮಾಡ್ತಿರ್ತೀವಿ. ಹಾ, ಈ ಜ್ಯೋತಿಷದ ಮೂಲಕ ನಮ್ಮ ಸುತ್ತಮುತ್ತ ಇರೋರು ಯಾವ ರೀತಿ ಇರ್ತಾರೆ ಅಂತ ತಿಳ್ಕೊಬೋದು. ಆಗ ನಾವು ಅವ್ರ ಜೊತೆ ಹೋರಾಟ ನಿಲ್ತೀವಿ. ನಂತರ ಮೂರನೇ ಬರೋದು ಆಸೆ, ಕನಸು. ಆಸೆ ಕನಸುಗಳನ್ನ ಈಡೇರಿಸ್ಕೋಬೇಕು ಅಂತ ಹೋರಾಟ ಮಾಡ್ತಿರ್ತೀವಿ. ಹೇಗೆ ಈಡೇರಿಸ್ಕೋಬೇಕು ಅಂತ ಗೊತ್ತಾಗ್ತಿರಲ್ಲ, ಹೋರಾಟದಲ್ಲಿ ಇರ್ತೀವಿ. ಹಾ, ನಮ್ಮ ಆಸೆ ಕನಸುಗಳನ್ನ ಹೇಗೆ ಈಡೇರಿಸ್ಕೋಬೇಕು ಅಂತ ನಮ್ಗೆ ಮಾರ್ಗದರ್ಶನ ಕೊಡೋದು ಅದು ಜ್ಯೋತಿಷ್ಯ. ಅಂದ್ರೆ ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಆತನಿಗೆ ಅರ್ಥ ಮಾಡಿಸಿ, ಸುತ್ತ ಪರಿಸರವನ್ನ ಅರ್ಥ ಮಾಡಿಸಿ, ಆತನ ಆಸೆ ಗುರಿಗಳನ್ನ ಈಡೇರಿಸ್ಕೊಂಡು ಕ್ರಮವಾಗಿ ಹಂತವಾಗಿ ಮೋಕ್ಷದ ದಾರಿಗೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಇಲ್ಲ ಅಂದ್ರೆ ಸಾಧ್ಯ ಇಲ್ಲ, ಇಲ್ಲ ಅಂದ್ರೆ ತುಂಬಾ ಟಫ್ ಇದೆ, ಇಲ್ಲ ಸಾಧ್ಯವೇ ಇಲ್ಲ ನನ್ನ ಪ್ರಕಾರ. ಯಾಕಂದ್ರೆ ಅರ್ಥ ಆಗಲ್ಲ, ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ. ಹಾಗಾಗಿ ಜ್ಯೋತಿಷ್ಯ ಅನ್ನೋದು ಮೋಕ್ಷ ಸಾಧನೆಗೆ ಒಂದು ದಾರಿ. ಅದು ಜ್ಯೋತಿಷ್ಯದ ಮುಖ್ಯ ಗುರಿಯಾಗಿತ್ತು. ಕಾಲಾನಂತರದಲ್ಲಿ ಅದನ್ನು ಬೇರೆ ಬೇರೆದಕ್ಕೆ ಉಪಯೋಗಿಸ್ಕೊಂಡ್ರು ಅಷ್ಟೇ. ಕೆಲವು ಸಲ ಏನಾಗುತ್ತೆ, ನಾವು ನಮ್ಮ ಸುತ್ತಮುತ್ತ ಇರೋರ ಜೊತೆಗೆ ನಮ್ಮದೇ ಆದ ಒಂದು ಬಾಂಧವ್ಯಗಳನ್ನ ಕಟ್ಕೊಂಡಿರ್ತೀವಿ. ನಾವು ಏರಿಳಿತಗಳಿಂದ ಪಾರಾದ್ವಿ ಅಂದ್ಕೊಳ್ಳಿ, ಆದರೆ ಅವ್ರಿಗೆ ಏರಿಳಿತ ಆಗ್ತಿರುತ್ತಲ್ಲ, ಆ ಏರಿಳಿತಗಳಲ್ಲಿ ನಾವು ಸಿಗಾಕೊಳ್ತೀವಿ. ಒಟ್ಟಾರೆಯಾಗಿ ಈ ಮಾಯೆಯನ್ನು ಅರಿಯೋದಕ್ಕೆ, ಈ ಏನೊಂದು ಮಾಯೆ ಇದೆಯಲ್ಲ, ಇಲ್ಯೂಷನ್, ಅದನ್ನು ಅರಿಯೋದಕ್ಕೆ ನಿಮಗೆ ಜ್ಯೋತಿಷ್ಯ ಸಹಾಯ ಮಾಡುತ್ತೆ. ನೀವು ಮಾಯೆಯನ್ನು ಅರಿತಂಥ ಪಕ್ಷದಲ್ಲಿ, ಆ ಮಾಯೆಯಿಂದ ಈಚೆ ಬಂದಂಥ ಪಕ್ಷದಲ್ಲಿ ನೀವು ಮೋಕ್ಷವನ್ನು ಸಾಧಿಸ್ಬೋದು. ಈ ಮಾಯೆಯನ್ನು ಅರಿಯೋದಕ್ಕೆ ನಿಮಗೆ ಜ್ಯೋತಿಷ್ಯ ಸಹಾಯ ಮಾಡುತ್ತೆ.